2,80,00,000 BPL ಕಾರ್ಡ್ ಅನ್ನ ಇವಾಗ ಇವರು ಅನರ್ಹ ಅಂತ ಹೇಳ್ತಾ ಇದ್ದಾರೆ. ವಿಜೇಂದ್ರ ಅವರು ನಟರಾಜ್ ಗೌಡ್ರೆ ಒಂದು ನಿಮಿಷ, ಮೋಹನ್ ವಿಶ್ವ ಅವರೇ ಒಂದು ನಿಮಿಷ. ವಿಜೇಂದ್ರ ಅವರು ನಟರಾಜ್ ಗೌಡ್ರೆ ಇದಕ್ಕೆ ನೀವೇ ಉತ್ತರ ಕೊಡ್ಬೇಕು, ಕೇಳಿಸ್ಕೊಳ್ಳಿ ಅಲ್ಲ, ನೀವೇ ಉತ್ತರ ಕೊಡ್ಬೇಕು, ಕೇಳಿಸ್ಕೊಳ್ಳಿ. ವಿಜೇಂದ್ರ ಅವರು ಮಾತನಾಡಿದ್ದಾರೆ. ಆಯ್ತು ನಟರಾಜ್ ಗೌಡ್ರೆ ವಿಜೇಂದ್ರ ಅವ್ರ ಬೈಟ್ ಪ್ಲೇ ಮಾಡಿ. ವಿಜೇಂದ್ರ ಅವ್ರ ಬೈಟ್, ವಿಜೇಂದ್ರ ಅವ್ರ ರಿಯಾಕ್ಷನ್ ಕೇಳಿಸ್ಕೊಳ್ಳಿ. ಮೋಹನ್ ವಿಶ್ವ ಅವರೇ ಕೇಳಿಸ್ಕೊಳ್ಳಿ, ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ, ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ. ಅಧಿಕಾರಿಗಳು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಯಾರು ಪ್ಯಾನ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳು ಯಾರಿದ್ದಾರೆ, ಯಾರು ಅನರ್ಹರಿದ್ದಾರೆ ಅವ್ರನ್ನ ತೆಗೆದಾಕ್ಲಿ, ಅದ್ರ ಬಗ್ಗೆ ನಮ್ಗೆ ತಕರಾರಿಲ್ಲ. ಅದು ನಿಮ್ಮ ಮಾನದಂಡ ಏನು, ಆಧಾರ ಏನು, ಮಾನದಂಡ ಏನು? ಅಧಿಕಾರಿಗಳು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಯಾರು ಪ್ಯಾನ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳು ಯಾರಿದ್ದಾರೆ, ಯಾರು ಅನರ್ಹರಿದ್ದಾರೆ ಅವ್ರನ್ನ ತೆಗೆದಾಕ್ಲಿ, ಅದ್ರ ಬಗ್ಗೆ ನಮ್ಗೆ ತಕರಾರಿಲ್ಲ. ಅದು ನಿಮ್ಮ ಮಾನದಂಡ ಏನು, ಆಧಾರ ಏನು, ಮಾನದಂಡ ಏನು? ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನುಮಾನ ಇರೋದು ಯಾವ ಮಾನದಂಡದ ಮೇಲೆ ಪರಿಷ್ಕರಣೆ ಮಾಡ್ಲಾಗ್ತಿದೆ ಅಂತ ಹೇಳಿ. ಹೇಳಿ ಸರ್ ಅಲ್ವಾ, ಇದೇ ಅನುಮಾನ ಬಂದೆ. ನನ್ಗೆ ಇನ್ನೂ ಇಬ್ರು ಪ್ಯಾನಲಿಸ್ಟ್ ಇದ್ದಾರೆ. ನಟರಾಜ್ ಗೌಡ್ರೆ ಪುಂಖಾನುಪುಂಖವಾಗಿ ಸುಳ್ಳುಗಳೇನಿದ್ದಾರಲ್ಲ ಅದು ನಾನು ಹೇಳ್ಬೇಕಾದ್ರೆ ಆಯ್ತು, ನೀವ್ ಹೇಳಿರಂತೆ ನನಗೆ ನೋಡಿ. ನಟರಾಜ್ ಗೌಡ್ರು, ಮೋಹನ್ ವಿಶ್ವ ಅವರು ಅನಿವಾರ್ಯವಾಗಿ ಮೈಕ್ ಮ್ಯೂಟ್ ಮಾಡುವ ಹಾಗೆ ಮಾಡಬೇಡಿ. ನಟರಾಜ್ ಗೌಡ್ರೆ ನಿಮ್ ಪ್ರತಿಕ್ರಿಯೆ ನನಗೆ ಬೇಕು. ಮೋಹನ್ ವಿಶ್ವ ಅವರೇ ಎಡಳಿ ಅವ್ರ ಮಾತ್ರ ಮೈಕ್ ಆನ್, ಎಡಳಿ ಸರ್ ಮಾತ್ರ ಮೈಕ್ ಆನ್. ಎಡಳಿ ಅವ್ರ ಆದ್ಮೇಲೆ ನಟರಾಜ್ ಗೌಡ್ರೆ ನೀವು ಮಾತಾಡಿರಂತೆ. ಎಡಳಿ ಸರ್ ಅನುಮಾನ ಎಡಳಿ ಸರ್ ಇರೋದು ಯಾವ ಮಾನದಂಡದ ಮೇಲೆ ಪರಿಷ್ಕರಣೆ ಆಗ್ತಿದೆ ಜನರಿಗೂ ಗೊತ್ತಾಗ್ತಾ ಇಲ್ಲ, ಜನರಲ್ಲೂ ಕೂಡ ಆತಂಕ. ಈ ಗೊಂದಲಕ್ಕೆ ಬಹುಶಃ ಸರಿಯಾಗಿ ಉತ್ತರ ಕೊಡಬೇಕಾಗಿರೋ ಹೊಣೆಗಾರಿಕೆ ರಾಜ್ಯ ಸರ್ಕಾರದೇನೆ. ಈಗಾಗಲೇ ಮಾನದಂಡಗಳ ಒಂದು ಲಿಸ್ಟ್ ಅನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಈಗ ನನ್ನ ಪ್ರಕಾರ ಒಂದು 3-4 ತಿಂಗಳುಗಳ ಹಿಂದೆನೆ ಇದನ್ನ ಅನೌನ್ಸ್ ಮಾಡಿದ್ರು. ಯಾರಾದ್ರೂ ಆಕಸ್ಮಿಕವಾಗಿ ಅಕ್ರಮವಾಗಿ ಅಥವಾ ನಕಲಿ ಕಾರ್ಡು, ಅಕ್ರಮ ಕಾರ್ಡ್ಗಳನ್ನ ಇಟ್ಕೊಂಡಿದ್ರೆ ಅವರೆಲ್ಲ ಪನಿಷ್ ಮಾಡಲಾಗುತ್ತೆ ಅಂತ ಒಂದು ಅನೌನ್ಸ್ಮೆಂಟ್ ನ ಕೊಟ್ಟಿತ್ತು. ಆ ಸಂದರ್ಭದಲ್ಲೂ ಸಹಿತ ನಾನೇ ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ದೆ ನಾನು. ಸೊ ಆದ್ರಿಂದ ಈ ದಿಢೀರಾಗಿ ನಿನ್ನೆ ರಾತ್ರಿನೇ ಇದು ಆಗಿಲ್ಲ. ಈಗಾಗಲೇ 3-4 ತಿಂಗಳಿಂದ ಈ ಪ್ರೊಸೆಸ್ ನಡೀತಾ ಇದೆ. ಆದ್ದರಿಂದ BPL ಕಾರ್ಡು ನಿಜಕ್ಕೂ ಸಹಿತ ಈಗ ಅವರೇ ಹೇಳಿದ್ರು, ಬಿಜೆಪಿ ಅಧ್ಯಕ್ಷರೇ, ಅನರ್ಹರಾಗಿರ್ತಕ್ಕಂಥವ್ರನ್ನ ಕ್ಯಾನ್ಸಲ್ ಮಾಡಿ. ಸರಿ ಆಯ್ತು. ಇವರು ಏನು ಹೇಳ್ತಾ ಇದ್ದಾರೆ ಇವಾಗ? ಹೌದು, ಸರ್ಕಾರಿ ನೌಕರರಿಗೆ ನಾವು ಕೊಡುವುದಿಲ್ಲ. ಅದೇ ರೀತಿಯಾಗಿ ಯಾರ್ಯಾರು ತೆರಿಗೆ ಕಟ್ತಾ ಇದ್ದಾರೆ ಅವ್ರಿಗೂ ಸಹಿತ ನಾವು ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಈಗ ಸದ್ಯಕ್ಕೆ ರದ್ದು ಅನ್ನೋ ಶಬ್ದ ನನಗೆ ಯಾಕೋ ಸರಿ ಅನಿಸ್ತಾ ಇಲ್ಲ. ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ BPL ಎಲ್ಲವೂ ಸಹಿತ ಯಾರು ಅನರ್ಹರಿದ್ದಾರೆ ಅವರೆಲ್ಲ APL ಮಾಡಲಾಗುತ್ತೆ. ಅದಕ್ಕೆ ಪರಿಷ್ಕರಣೆ ಅಂತ ಹೇಳ್ತೀವಿ, ರದ್ದು ಅಂತ ಹೇಳೋದಿಲ್ಲ. ಅದು ಎಲ್ಲರೂ ಸಹಿತ ರದ್ದು ಅಂತ ಹೇಳ್ತಾರೆ. ರದ್ದು ಅಂದ್ರೆ ಕಂಪ್ಲೀಟ್ ಅದನ್ನು ಇಲ್ಲವಾಗಿಸೋದಕ್ಕೆ ರದ್ದು ಅಂತ ಹೇಳ್ತಾ ಇದ್ದೀವಿ. ಆದ್ದರಿಂದ ಈಗ ಈ ಯಾವುದೇ ಕಾರ್ಡ್ ಅನ್ನು ಸಹಿತ ಏಕಾಏಕಿ ರದ್ದಲ್ಲ, ಅದಕ್ಕೊಂದು ಪ್ರೊಸೆಸ್ ಇದೆ, ಮಾಡ್ತಾ ಇದ್ದಾರೆ. ಆದರೂ ಆಕಸ್ಮಿಕವಾಗಿ ಅರ್ಹರಾಗಿದ್ದು ಅವರನ್ನು ಅನರ್ಹ ಮಾಡಿದ್ರೆ ಅದು ತಪ್ಪು. ಅದಕ್ಕಿಂತ ಹೆಚ್ಚಾಗಿ ನನ್ನ ಸಂದೇಹ ಏನು ಅಂತಂದ್ರೆ, ಹೌದು BPL ಕಾರ್ಡ್ ಕೊಟ್ರಲ್ಲ, ಅನರ್ಹರಿಗೆ ಯಾಕೆ ಕೊಟ್ರಿ? ಇದಕ್ಕಿಂತ ಮುಂಚೆ ಈಗಾಗಲೇ ಹಲವಾರು ಸರ್ತಿ ಅಧಿಕಾರಿಗಳಿದ್ದೀರಿ, ಅವನು ಪರಿಷ್ಕರಣೆ ಮಾಡ್ತೀರಿ, ಪ್ರತಿಯೊಂದನ್ನು ಸಹಿತ ಎಲ್ಲವನ್ನು ಕೇಳ್ತೀರಿ, ಡೀಟೇಲ್ಸ್ ತಗೊಳ್ತೀರಿ, ಡಾಕ್ಯುಮೆಂಟ್ಸ್ ತಗೊಳ್ತೀರಿ, ಆಮೇಲೆ 5-6 ತಿಂಗಳ ಕಾಲ ಜನರನ್ನು ಸತಾಯಿಸ್ತೀರಿ ಒಂದು ಕಾರ್ಡ್ ಕೊಡ್ಬೇಕಾದ್ರೆ. ಸೊ ಇಷ್ಟೆಲ್ಲ ಮಾಡಿದ ನಂತರವೂ ಸಹಿತ ಪರಿಷ್ಕರಣೆ ಇಲ್ಲದೆ ಯಾಕೆ ಅನರ್ಹರಿಗೆ ಕಾರ್ಡನ್ನ ಕೊಟ್ರಿ? ಇದು ಮೊದಲೇದ್ದು. ಯಾರು ಕಾರ್ಡನ್ನು ಕೊಟ್ಟಿದ್ದೀರೋ, ನೀವು ಲಂಚ ತೆಗೆದುಕೊಂಡು ಕೊಟ್ಟಿದ್ದೀರೋ ಅಥವಾ ಹಾಗೆ ಕೊಟ್ಟಿದ್ದೀರೋ, ಅದಕ್ಕಿಂತಲೂ ಹೆಚ್ಚಾಗಿ ಕೊಟ್ಟಿರುವ ಅಧಿಕಾರಿಗಳು ಮತ್ತು ಆ ಇಲಾಖೆಗಳಿದಾರಲ್ಲ, ಮೊದಲು ಅದೇ ಆರ್ ಪನಿಷಬಲ್, ಅವರಿಗೆ ಮೊದಲು ಶಿಕ್ಷಾರ್ಹರಾಗಿದ್ದಾರೆ. ಯಾಕೆ ಕೊಟ್ರಿ ನೀವು? ಈಗ ಕೊಟ್ಟು ಬಿಟ್ಟು ಇದ್ದಕ್ಕಿದ್ದಂಗೆ ಯಾರವ್ರನ್ನ ಕಿತ್ಕೊಳ್ತೀವಿ ಅಂದ ತಕ್ಷಣನೇ ಆತಂಕ ಹುಟ್ಟಾಗುತ್ತೆ. ಆ ಆತಂಕ ಹುಟ್ಟಿದಲ್ಲೆಲ್ಲವೂ ಸಹಿತ ವಿರೋಧ ಪಕ್ಷಗಳು ಕಾಯ್ತಾ ಇರ್ತಾರೆ. ಅರೆ ಇದು ಆತಂಕ ಇದೆ ಅಂದ್ಮೇಲೆ ನೋಡಿ ಈ ತರ ಆಯ್ತು, ಆದ್ದರಿಂದ ನಿಮ್ಮ ಪರವಾಗಿ ನಾನು ಇದ್ದೀನಿ ಅಂತ ಹೋರಾಟಕ್ಕೆ ಇಳಿತಾರೆ. ಆ ಆತಂಕವನ್ನು ಹುಟ್ಟಿಸುವ ಕೆಲಸವನ್ನು ಮಾಡೋದಾದ್ರು ಯಾಕೆ? ಆಮೇಲೆ ಇದ್ರ ಜೊತೆಗೆ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ, ಇದು ನರೇಂದ್ರ ಮೋದಿ ಅವರು ಕೊಟ್ಟರು, ಬಿಜೆಪಿಯವರು ಕೊಟ್ಟರು, ಕಾಂಗ್ರೆಸ್ನವ್ರು ಕೊಟ್ಟರು, ದಯವಿಟ್ಟು ಇದೆಲ್ಲವೂ ಸುಳ್ಳು. ಯಾಕೆಂದ್ರೆ ಈ ದೇಶದ ಸಾಂವಿಧಾನಿಕ ಒಂದು ಕಾನೂನು ಇದೆ. ಆ ಕಾನೂನು ಏನಂತಂದ್ರೆ ಆಹಾರ ಭದ್ರತೆ. ಆಹಾರ ಭದ್ರತೆಗೆ ಎಲ್ಲಾ ಪಕ್ಷವು ನಾಳೆ ವಿಶ್ವ ಅವರು ಪ್ರಧಾನಮಂತ್ರಿ ಆಗಲಿ, ನಟರಾಜ್ ಗೌಡರು ಪ್ರಧಾನಮಂತ್ರಿ ಆದರೂ ಸಹಿತ ಅದನ್ನು ಕೊಡುವುದನ್ನು ಕೊಡಲೇಬೇಕು. ಅದು ಈ ದೇಶದ ಜನರ ಹಕ್ಕು. ಆ ಉಚಿತವಾಗಿ ಕೊಡೋದು ಅಲ್ಲ. ಯಾಕಂದ್ರೆ ಜನರ ಪರಿಶ್ರಮ ಇದೆ ಅಲ್ವಾ, ಜನರ ಪರೋಕ್ಷವಾಗಿ ಕೊಟ್ಟತಕ್ಕಂಥ ಟ್ಯಾಕ್ಸ್ ಇದೆಯಲ್ಲ, ಅದಕ್ಕೆ ಬದಲಾಗಿ ಜನರಿಗೆ ಕೊಡ್ತಕ್ಕಂಥವು ಉಚಿತ ಕೊಡುಗೆಗಳಲ್ಲ. ಇವು ಎಲ್ಲವೂ ಸಹಿತ ಜನರಿಗೆ ಕೊಡಬೇಕಾದಂತ ಹಕ್ಕು ಆಗಿದಾವೆ. ಆದ್ದರಿಂದ ದಯವಿಟ್ಟು ಇವತ್ತವರೆಗೂ ಸಹಿತ ಯಾರೇ ಒಬ್ಬ ವ್ಯಕ್ತಿ ಕೊಟ್ಟ ಅನ್ನೋದು ತಪ್ಪು, ಯಾರೇ ಒಬ್ಬ ಮಾಡಿದ ಅನ್ನೋದು ತಪ್ಪು. ಒಂದು ಸರ್ಕಾರ ಕಾನೂನು ಬದ್ಧವಾಗಿ ನಡೀತಾ ಇದೆ. ಸಂವಿಧಾನ ನರೇಂದ್ರ ಮೋದಿ ಸಂವಿಧಾನ ಅಲ್ಲ,
ಒಬ್ರು ನಟರಾಜ್ ಗೌಡರ ಸಂವಿಧಾನ ಅಲ್ಲ, ವಿಶ್ವರ ಸಂವಿಧಾನ ಅಲ್ಲ. ಸಂವಿಧಾನವನ್ನ ಮಾಡ್ಲಿಕ್ಕೆ ಮ್ಯಾನೇಜ್ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದೇ ಒಂದು ಪಕ್ಷ, ಒಂದು ಕೇಂದ್ರ ಸರ್ಕಾರ. ಅದಕ್ಕಾಗಿ ಒಂದು ಆಕ್ಟ್ ಇದೆ, ಅದನ್ನು ತಂದಿದ್ದಾರೆ ಜಾರಿಗೆ. ಅದು ಬದಲಾಗುವವರೆಗೂ ಆ ಆಕ್ಟ್ ಜಾರಿಯಲ್ಲಿರುತ್ತೆ. ಸೊ ಆದ್ದರಿಂದ ಅದರ ಪರವಾಗಿ ಪ್ರತಿಯೊಬ್ಬರಿಗೂ ಉಚಿತವಾದಂತಲ್ಲ 5 kg ಅಕ್ಕಿಯನ್ನ ಕೊಡಬೇಕು ಅನ್ನೋದಿದೆ. ಸರಿ, ನೀವು ಹೇಳ್ತೀರಿ ಸರ್ಕಾರಗಳ ಜವಾಬ್ದಾರಿ ಅಂತ ಹೇಳಿ. ನಾನು ಅಶ್ವಿನ್ ಅವ್ರ ರಿಯಾಕ್ಷನ್ ತಗೊಳ್ಬೇಕು. ಕುಮಾರಸ್ವಾಮಿ ಅವರು ಎನಿವೇ ರಿಯಾಕ್ಟ್ ಮಾಡಿದ್ದಾರೆ, ಅದನ್ನ ಗಮನಿಸಿ ಅಶ್ವಿನ್ ಅವ್ರ ಪ್ರತಿಕ್ರಿಯೆಯನ್ನ ಪಡ್ಕೊಳ್ತೀನಿ. ಆ 2ನೇ ಬ್ರೇಕಿಂಗ್ ಅನ್ನ ಪ್ಲೇ ಮಾಡ್ಕೊಳ್ಳಿ. ಕೇಂದ್ರ ಹಾಗೆ ರಾಜ್ಯ ಸರ್ಕಾರ 1,80,00,000 BPL ಕಾರ್ಡ್ ಅನ್ನ ಇವಾಗ ಇವರು ಅನರ್ಹ ಅಂತ ಹೇಳ್ತಾ ಇದ್ದಾರೆ. ವಿಜೇಂದ್ರ ಅವರು ನಟರಾಜ್ ಗೌಡ್ರೆ ಒಂದು ನಿಮಿಷ, ಮೋಹನ್ ವಿಶ್ವ ಅವರೇ ಒಂದು ನಿಮಿಷ. ವಿಜೇಂದ್ರ ಅವರು ನಟರಾಜ್ ಗೌಡ್ರೆ ಇದಕ್ಕೆ ನೀವೇ ಉತ್ತರ ಕೊಡ್ಬೇಕು, ಕೇಳಿಸ್ಕೊಳ್ಳಿ. ಅಲ್ಲ, ನೀವೇ ಉತ್ತರ ಕೊಡ್ಬೇಕು, ಕೇಳಿಸ್ಕೊಳ್ಳಿ. ವಿಜೇಂದ್ರ ಅವರು ಮಾತನಾಡಿದ್ದಾರೆ. ಆಯ್ತು, ನಟರಾಜ್ ಗೌಡ್ರೆ ವಿಜೇಂದ್ರ ಅವ್ರ ಬೈಟ್ ಪ್ಲೇ ಮಾಡಿ. ವಿಜೇಂದ್ರ ಅವ್ರ ಬೈಟ್, ವಿಜೇಂದ್ರ ಅವ್ರ ರಿಯಾಕ್ಷನ್ ಕೇಳಿಸ್ಕೊಳ್ಳಿ. ಮೋಹನ್ ವಿಶ್ವ ಅವರೇ ಕೇಳಿಸ್ಕೊಳ್ಳಿ, ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ, ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ. ನಾಗಪುರದ ಚಾಳಿಯನ್ನ ಮಾನದಂಡ ಏನು? ಅಧಿಕಾರಿಗಳು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಯಾರು ಪ್ಯಾನ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳು ಯಾರಿದ್ದಾರೆ, ಯಾರು ಅನರ್ಹರಿದ್ದಾರೆ ಅವ್ರನ್ನ ತೆಗೆದಾಕ್ಲಿ. ಅದ್ರ ಬಗ್ಗೆ ನಮ್ಗೆ ತಕರಾರಿಲ್ಲ. ಅದು ನಿಮ್ಮ ಮಾನದಂಡ ಏನು? ಆಧಾರ ಏನು? ಮಾನದಂಡ ಏನು? ಅಧಿಕಾರಿಗಳು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಯಾರು ಪ್ಯಾನ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳು ಯಾರಿದ್ದಾರೆ, ಯಾರು ಅನರ್ಹರಿದ್ದಾರೆ ಅವ್ರನ್ನ ತೆಗೆದಾಕ್ಲಿ. ಅದ್ರ ಬಗ್ಗೆ ನಮ್ಗೆ ತಕರಾರಿಲ್ಲ. ಅದು ನಿಮ್ಮ ಮಾನದಂಡ ಏನು? ಆಧಾರ ಏನು? ಮಾನದಂಡ ಏನು? ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನುಮಾನ ಇರೋದು ಯಾವ ಮಾನದಂಡದ ಮೇಲೆ ಪರಿಷ್ಕರಣೆ ಮಾಡ್ಲಾಗ್ತಿದೆ ಅಂತ ಹೇಳಿ. ಎಡಳಿ ಸರ್ ಅಲ್ವಾ? ಇದೇ ಅನುಮಾನ ಬಂದೆ. ನನ್ಗೆ ಇನ್ನೂ ಇಬ್ರು ಪ್ಯಾನಲಿಸ್ಟ್ ಇದ್ದಾರೆ. ನಟರಾಜ್ ಗೌಡ್ರೆ ವಕ್ತಾರರೆಲ್ಲ ಪುಂಖಾನುಪುಂಖವಾಗಿ ಸುಳ್ಳುಗಳೇನಿದ್ದಾರಲ್ಲ ಅದು ನಾನು ಹೇಳ್ಬೇಕಾಗ್ತದೆ. ಆಯ್ತು, ನೀವ್ ಹೇಳಿರಂತೆ. ನನ್ಗೆ ನೋಡಿ, ನಟರಾಜ್ ಗೌಡ್ರು, ಮೋಹನ್ ವಿಶ್ವ ಅವರು ಅನಿವಾರ್ಯವಾಗಿ ಮೈಕ್ ಮ್ಯೂಟ್ ಮಾಡುವ ಹಾಗೆ ಮಾಡಬೇಡಿ. ನಟರಾಜ್ ಗೌಡ್ರೆ, ನಿಮ್ ಪ್ರತಿಕ್ರಿಯೆ ನನಗೆ ಬೇಕು. ಮೋಹನ್ ವಿಶ್ವ ಅವರೇ ಎಡಳಿ ಅವ್ರ ಮಾತ್ರ ಮೈಕ್ ಆನ್, ಎಡಳಿ ಸರ್ ಮಾತ್ರ ಮೈಕ್ ಆನ್. ಎಡಳಿ ಅವ್ರ ಆದ್ಮೇಲೆ ನಟರಾಜ್ ಗೌಡ್ರೆ ನೀವು ಮಾತಾಡಿರಂತೆ. ಎಡಳಿ ಸರ್, ಅನುಮಾನ ಎಡಳಿ ಸರ್ ಇರೋದು ಯಾವ ಮಾನದಂಡದ ಮೇಲೆ ಪರಿಷ್ಕರಣೆ ಆಗ್ತಿದೆ ಜನರಿಗೂ ಗೊತ್ತಾಗ್ತಾ ಇಲ್ಲ. ಜನರಲ್ಲೂ ಕೂಡ ಆತಂಕ. ಈ ಗೊಂದಲಕ್ಕೆ ಬಹುಶಃ ಸರಿಯಾಗಿ ಉತ್ತರ ಕೊಡಬೇಕಾಗಿರೋ ಹೊಣೆಗಾರಿಕೆ ರಾಜ್ಯ ಸರ್ಕಾರದೇನೆ. ಈಗಾಗಲೇ ಮಾನದಂಡಗಳ ಒಂದು ಲಿಸ್ಟ್ ಅನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಈಗ ನನ್ನ ಪ್ರಕಾರ ಒಂದು 3-4 ತಿಂಗಳುಗಳ ಹಿಂದೆನೆ ಇದನ್ನ ಅನೌನ್ಸ್ ಮಾಡಿದ್ರು. ಯಾರಾದ್ರೂ ಆಕಸ್ಮಿಕವಾಗಿ ಅಕ್ರಮವಾಗಿ ಅಥವಾ ನಕಲಿ ಕಾರ್ಡು, ಅಕ್ರಮ ಕಾರ್ಡ್ಗಳನ್ನ ಇಟ್ಕೊಂಡಿದ್ರೆ ಅವ್ರನ್ನೆಲ್ಲ ಪನಿಷ್ ಮಾಡಲಾಗುತ್ತೆ ಅಂತ ಒಂದು ಅನೌನ್ಸ್ಮೆಂಟ್ ನ ಕೊಟ್ಟಿತ್ತು. ಆ ಸಂದರ್ಭದಲ್ಲೂ ಸಹಿತ ನಾನೇ ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ದೆ ನಾನು. ಸೊ ಆದ್ರಿಂದ ಈ ದಿಢೀರಾಗಿ ನಿನ್ನೆ ರಾತ್ರಿನೇ ಇದು ಆಗಿಲ್ಲ. ಈಗಾಗಲೇ 3-4 ತಿಂಗಳಿಂದ ಈ ಪ್ರೊಸೆಸ್ ನಡೀತಾ ಇದೆ. ಆದ್ದರಿಂದ BPL ಕಾರ್ಡು ನಿಜಕ್ಕೂ ಸಹಿತ ಈಗ ಅವರೇ ಹೇಳಿದ್ರು, ಬಿಜೆಪಿ ಅಧ್ಯಕ್ಷರೇ, ಅನರ್ಹರಾಗಿರ್ತಕ್ಕಂಥವ್ರನ್ನ ಕ್ಯಾನ್ಸಲ್ ಮಾಡಿ. ಸರಿ ಆಯ್ತು. ಇವರು ಏನು ಹೇಳ್ತಾ ಇದ್ದಾರೆ ಇವಾಗ? ಹೌದು, ಸರ್ಕಾರಿ ನೌಕರರಿಗೆ ನಾವು ಕೊಡುವುದಿಲ್ಲ. ಅದೇ ರೀತಿಯಾಗಿ ಯಾರ್ಯಾರು ತೆರಿಗೆ ಕಟ್ತಾ ಇದ್ದಾರೆ ಅವ್ರಿಗೂ ಸಹಿತ ನಾವು ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಈ ಸದ್ಯಕ್ಕೆ ರದ್ದು ಅನ್ನೋ ಶಬ್ದ ನನಗೆ ಯಾಕೋ ಸರಿ ಅನಿಸ್ತಾ ಇಲ್ಲ. ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ BPL ಎಲ್ಲವೂ ಸಹಿತ ಯಾರು ಅನರ್ಹರಿದ್ದಾರೆ ಅವರೆಲ್ಲ APL ಮಾಡಲಾಗುತ್ತೆ. ಅದಕ್ಕೆ ಪರಿಷ್ಕರಣೆ ಅಂತ ಹೇಳ್ತೀವಿ, ರದ್ದು ಅಂತ ಹೇಳೋದಿಲ್ಲ. ಅದು ಎಲ್ಲರೂ ಸಹಿತ ರದ್ದು ಅಂತ ಹೇಳ್ತಾರೆ. ರದ್ದು ಅಂದ್ರೆ ಕಂಪ್ಲೀಟ್ ಅದನ್ನು ಇಲ್ಲವಾಗಿಸೋದಕ್ಕೆ ರದ್ದು ಅಂತ ಹೇಳ್ತಾ ಇದ್ದೀವಿ. ಆದ್ದರಿಂದ ಈಗ ಈ ಯಾವುದೇ ಕಾರ್ಡ್ ಅನ್ನು ಸಹಿತ ಏಕಾಏಕಿ ರದ್ದಲ್ಲ, ಅದಕ್ಕೊಂದು ಪ್ರೊಸೆಸ್ ಇದೆ, ಮಾಡ್ತಾ ಇದ್ದಾರೆ. ಆದರೂ ಆಕಸ್ಮಿಕವಾಗಿ ಅರ್ಹರಾಗಿದ್ದು ಅವರನ್ನು ಅನರ್ಹ ಮಾಡಿದ್ರೆ ಅದು ತಪ್ಪು. ಅದಕ್ಕಿಂತ ಹೆಚ್ಚಾಗಿ ನನ್ನ ಸಂದೇಹ ಏನು ಅಂತಂದ್ರೆ, ಹೌದು